ಆರಾಧ್ಯ ಮೂರ್ತಿ ತಾಯಿ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಭಾರತ ಮಾತೆಗೆ ನಮನಗಳನ್ನು ಸಲ್ಲಿಸ್ತಾ ಶರವೂರು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ 2ನೇ ದಿವಸದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ನಮಗೆಲ್ಲರಿಗೂ ಆದರಣೀಯರು, ಮಾರ್ಗದರ್ಶಕರು, ಪ್ರಾತಸ್ಮರಣೀಯರು ಆಗಿರತಕ್ಕಂತಹ ಗೋಪಾಲಕೃಷ್ಣ ಪಡ್ಡಿಲಾಯರವರೇ, ಈವರೆಗೆ ಧಾರ್ಮಿಕ ಉಪನ್ಯಾಸವನ್ನು ಮಾಡಿ ಧಾರ್ಮಿಕ ವಿಧಿವಿಧಾನಗಳು ಹೇಗಿರಬೇಕು ಮತ್ತು ನಮ್ಮೆಲ್ಲರ ಅನುಷ್ಠಾನಗಳಿಂದ ಸನಾತನವಾಗಿರತಕ್ಕಂತಹ ಧರ್ಮದ ಮೌಲ್ಯ ಹೇಗೆ ಉಳಿಬಹುದು ಅನ್ನೋದನ್ನ ಅತ್ಯಂತ ನಿರರ್ಗಳವಾಗಿ ಧಾರ್ಮಿಕ ಉಪನ್ಯಾಸದ ಮುಖಾಂತರ ನಮಗೆಲ್ಲರಿಗೂ ಉಣಬಡಿಸಿರುವಂತ ಪಂಜ ಭಾಸ್ಕರ್ ಭಟ್ ಅವರೇ, ಈ ದೇವಸ್ಥಾನದ ಜೀರ್ಣೋದ್ಧಾರದ ನೇತೃತ್ವವನ್ನು ವಹಿಸಿಕೊಂಡು ನಭೂತೋ ಅನ್ನತಕ್ಕಂಥ ರೀತಿಯಲ್ಲಿ ಜೀರ್ಣೋದ್ಧಾರದ ಕೆಲಸವನ್ನ ನಿರ್ವಹಿಸಿ ಇವತ್ತು ಸಮಾಜದಲ್ಲಿ ಮತ್ತು ಜನಮಾನಸದಲ್ಲಿ ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ಹೇಮಂತ ಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, 1 ವರ್ಷ 11 ತಿಂಗಳುಗಳ ಅವಧಿಯಲ್ಲಿ ಸುಮಾರು 10 ಕೋಟಿಗಳಿಗಿಂತಲೂ ಮಿಕ್ಕಿದ ವೆಚ್ಚದಲ್ಲಿ ಸುಂದರವಾಗಿರತಕ್ಕಂತಹ ದೇವಾಲಯದ ನಿರ್ಮಾಣ ಆಗಿ ಇವತ್ತು ಬ್ರಹ್ಮಕಲಶದ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಸೇವೆ, ಸಮರ್ಪಣೆ ಮತ್ತು ಶ್ರದ್ಧೆ ಈ ಕಾಯಕದ ಮುಖಾಂತರ ಅನಾವರಣ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಅಸ್ಮಿತೆಯ ಪ್ರಶ್ನೆಗಳು ಬಂದಾಗ ಯಾವುದೇ ತ್ಯಾಗದಿಂದಲೂ ಕೂಡ ಆ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ಈ ರೀತಿಯ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಮುಖಾಂತರ ಮಾಡತಕ್ಕಂತ ಕೆಲಸ ಕಾರ್ಯ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನ ತುಂಬಿದೆ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ಕಾರ್ಯದ ಹಿಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ನಡೆಯತಕ್ಕಂತ ಸಂದರ್ಭದಲ್ಲಿ ಆ ಪ್ರಚಾರ ಕಾರ್ಯದ ಮುಖಾಂತರ ಈ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಅತ್ಯಂತ ವೇಗವನ್ನ ಕೊಟ್ಟಿರತಕ್ಕಂತ ಪ್ರಚಾರ ಸಮಿತಿಯವರಿಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸುವುದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 100 ದೇವಾಲಯಗಳ ಜೀರ್ಣೋದ್ಧಾರ ಆಗ್ತದೆ, ಬ್ರಹ್ಮಕಲಶ ಆಗ್ತದೆ. ಆದ್ರೆ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಪ್ರಚಾರದ ಕಡಿಮೆಯಿಂದಾಗಿ ಆ ದೇವಾಲಯ ಎಲ್ಲಿದೆ ಏನು ಅನ್ನೋದನ್ನ ಕೂಡ ಅರಿಲಿಕ್ಕೆ ಸಾಧ್ಯವಾಗತಕ್ಕಂತ ಆ ಸಂದರ್ಭದಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರದ ಆರಂಭದಿಂದ ಈವರೆಗೆ ಈ ದೇವಾಲಯದಲ್ಲಿ ನಡೆಯತಕ್ಕಂತಹ ಎಲ್ಲ ಕಾರ್ಯವನ್ನ ಪ್ರಚಾರದ ಮುಖಾಂತರ, ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಅತ್ಯಂತ ಎತ್ತರಕ್ಕೆ ಕೊಂಡೋಗಿ ಇಡೀ ದೇಶದಲ್ಲಿ ಇವತ್ತು ಶರವೂರಿನಲ್ಲಿ ಬ್ರಹ್ಮಕಲಶದ ಆ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅನ್ನತಕ್ಕಂತ ಮಾನಸಿಕ ಸ್ಥಿತಿ ಇವತ್ತು ಹಿಂದೂ ಸಮಾಜದಲ್ಲಿ ಬಂದಿರುವುದಕ್ಕೆ ಕಾರಣ ಆ ಪ್ರಚಾರ ಸಮಿತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವುದಕ್ಕೆ ನಾನು ಅತ್ಯಂತ ಹೆಮ್ಮೆಯನ್ನ ಪಡ್ತೇನೆ. ಇವತ್ತು ಪಂಜ ಭಾಸ್ಕರ್ ಭಟ್ ಅವರು ಧಾರ್ಮಿಕ ಉಪನ್ಯಾಸವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಹಿಂದೂ ಸಮಾಜದ ಆ ಶ್ರದ್ಧೆ ಹೇಗಿರಬೇಕು ಅನ್ನತಕ್ಕಂತ ವಿಚಾರಗಳನ್ನ ಮಂಡನೆಯನ್ನ ಮಾಡಿದ್ರು. ಪ್ರಾಯಶಃ ನಾವೆಲ್ಲ ಇವತ್ತು ಈ ರೀತಿಯ ಧಾರ್ಮಿಕ ಕಾರ್ಯದ ಜೊತೆಗೆ ನಮ್ಮ ಸಂಪ್ರದಾಯ ಮತ್ತು ಅನುಷ್ಠಾನಗಳನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ 100 ಸವಾಲುಗಳು, ಅದು ಸಂಪ್ರದಾಯದ ವಿರುದ್ಧ ನಡೆಯತಕ್ಕಂತಹ ಷಡ್ಯಂತರಗಳು ಇರಬಹುದು, ನಮ್ಮ ಸಂಸ್ಕೃತಿ ವಿಚಾರಧಾರೆಗಳ ಅನುಷ್ಠಾನಗಳ ಸಂದರ್ಭದಲ್ಲಿ ಇರಬಹುದು. ಎಲ್ಲ ಸವಾಲುಗಳ ನಡುವೆ ಮತ್ತೆ ನಮ್ಮತನವನ್ನ ಮತ್ತು ಧಾರ್ಮಿಕತೆಯನ್ನ ಉಳಿಸಬೇಕಾಗಿರ್ತಕ್ಕಂತಹ ಸಂಕಲ್ಪವನ್ನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಹಿಂದೂ ಸಮಾಜದ ಏಕತೆ ಮತ್ತು ಐಕ್ಯತೆಯ ಮುಖಾಂತರ
ಆ ಧರ್ಮದ ಅನುಷ್ಠಾನಗಳು ಮತ್ತು ನಮ್ಮ ಸಂಸ್ಕೃತಿಗಳು ಉಳಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಕೂಡ ಸುಸಂಸ್ಕೃತವಾಗಿ ಬೆಳೆಯೋದಕ್ಕೆ ಸಾಧ್ಯ. ಮತ್ತು ಈ ರೀತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮುಖಾಂತರ ಸಾಮಾಜಿಕ ಮೌಲ್ಯಗಳು ಮತ್ತು ಹಿಂದುತ್ವದ ಪ್ರತಿಪಾದನೆಯ ವ್ಯವಸ್ಥೆಗಳು ಆಗಲಿಕ್ಕೆ ಸಾಧ್ಯ ಅನ್ನತಕ್ಕಂತ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಕಳೆದ 1 ವರ್ಷ 11 ತಿಂಗಳುಗಳ ಅವಧಿಯಲ್ಲಿ ಇವತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರದ, ಈ ದೇವಸ್ಥಾನದ ಬ್ರಹ್ಮಕಲಶದ ಆ ಕಾಯಕದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿಯ ಬದುಕನ್ನು ಕರುಣಿಸಲಿ. ಈ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಜೊತೆಗೆ ಧಾರ್ಮಿಕ ಮೌಲ್ಯಗಳು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂತ ಮತ್ತು ಸಂಸ್ಕೃತಿಯನ್ನ ಉಳಿಸತಕ್ಕಂತ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ಆಗಲಿ. ಆ ಬ್ರಹ್ಮಕಲಶೋತ್ಸವದ ನಂತರವೂ ಕೂಡ ದೇವಾಲಯದಲ್ಲಿ ನಡೆಯತಕ್ಕಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಭಾಗವಹಿಸಿ ಮತ್ತೆ ಆ ಧರ್ಮದ ಮೌಲ್ಯಗಳನ್ನ ಉದ್ದೀಪನಗೊಳಿಸತಕ್ಕಂತ ಆ ಸಂಕಲ್ಪವನ್ನ ನಾವೆಲ್ಲರ ಮಾಡೋಣ ಅನ್ನತಕ್ಕಂತ ಆಶಯದ ಜೊತೆಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.